ಪ್ರತಿ ಮೋದಿಕೇರ್ ವಿತರಕರು ಬೆಳವಣಿಗೆ, ಸ್ಥಿರತೆ ಮತ್ತು ಬಲವಾದ ತಂಡವನ್ನು ಬಯಸುತ್ತಾರೆ. ಕೌಶಲ್ಯಗಳು ಮುಖ್ಯ, ಆದರೆ ಒಂದು ವಿಷಯವೂ ಇನ್ನಷ್ಟು ಮುಖ್ಯವಾಗಿದೆ: ಮನೋಭಾವ. ಈ ಪ್ರಸ್ತುತಿಯು ನೀವು ಸ್ಥಿರವಾಗಿರಲು ಸಹಾಯ ಮಾಡುವ ಪ್ರಮುಖ ಮನೋಭಾವದ ತತ್ವಗಳನ್ನು ಎತ್ತಿ ತೋರಿಸುತ್ತದೆ. ಸವಾಲುಗಳನ್ನು ನಿಭಾಯಿಸಿ ಮತ್ತು ದೀರ್ಘಾವಧಿಯ ಮೋದಿಕೇರ್ ವ್ಯವಹಾರವನ್ನು ನಿರ್ಮಿಸಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಶಾರ್ಟ್ಕಟ್ ಅಲ್ಲ, ಇದು ಗಂಭೀರ ವೃತ್ತಿ. ಇದನ್ನು ವೃತ್ತಿಯಂತೆ ಪರಿಗಣಿಸುವ ಜನರು ಬದ್ಧರಾಗಿರುತ್ತಾರೆ, ದೈನಂದಿನ ಶಿಸ್ತನ್ನು ಅಭ್ಯಾಸ ಮಾಡುತ್ತಾರೆ ಮತ್ತು ಫಲಿತಾಂಶಗಳನ್ನು ನೋಡುತ್ತಾರೆ. ನೀವು ದೀರ್ಘಾವಧಿಯ ದೃಷ್ಟಿಕೋನದಿಂದ ಮೋದಿಕೇರನ್ನು ನೋಡಿದಾಗ, ನೀವು ಸಾಪ್ತಾಹಿಕ ಏರಿಳಿತಗಳ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸುತ್ತೀರಿ ಮತ್ತು ಸ್ಥಿರವಾದ ಅಡಿಪಾಯವನ್ನು ನಿರ್ಮಿಸುವುದರ ಮೇಲೆ ಗಮನಹರಿಸಲು ಪ್ರಾರಂಭಿಸಿ. ನೀವು ಉತ್ಪನ್ನಗಳನ್ನು ಬಳಸಿದಾಗ, ಅವುಗಳ ಪ್ರಯೋಜನಗಳನ್ನು ತಿಳಿದುಕೊಂಡಾಗ ಮತ್ತು ನಿಜವಾದ ಅನುಭವಗಳನ್ನು ಹಂಚಿಕೊಂಡಾಗ ವಿಶ್ವಾಸವು ಹೆಚ್ಚಾಗುತ್ತದೆ. ಜನರು ನಿಮ್ಮ ಮನವರಿಕೆಯನ್ನು ಅನುಭವಿಸಿದಾಗ ಅವರು ನಿಮ್ಮನ್ನು ನಂಬುತ್ತಾರೆ. ನಿಜವಾದ ನಂಬಿಕೆಯು ಹಿಂಜರಿಕೆಯನ್ನು ತೆಗೆದುಹಾಕುತ್ತದೆ. ಇದು ಭಯವನ್ನು ಸ್ಪಷ್ಟತೆಯೊಂದಿಗೆ ಬದಲಾಯಿಸುತ್ತದೆ. ಉತ್ಪನ್ನ ಜ್ಞಾನ ಮತ್ತು ವೈಯಕ್ತಿಕ ಬಳಕೆಯನ್ನು ನಿಮ್ಮ ದಿನಚರಿಯ ಭಾಗವಾಗಿಸಿ. ನಿಮ್ಮ ಯಶಸ್ಸನ್ನು ನಿಮ್ಮ ಅಪ್ಲೈನ್, ತಂಡ ಅಥವಾ ಮಾರುಕಟ್ಟೆಯಿಂದ ನಿರ್ಧರಿಸಲಾಗುವುದಿಲ್ಲ. ಇದು ನಿಮ್ಮ ಕಾರ್ಯಗಳು, ಕೌಶಲ್ಯಗಳು ಮತ್ತು ಅಭ್ಯಾಸಗಳೊಂದಿಗೆ ಪ್ರಾರಂಭವಾಗುತ್ತದೆ. ಮಾರಾಟ, ಸಂವಹನ, ಡಿಜಿಟಲ್ ಪರಿಕರಗಳು ಮತ್ತು ನಾಯಕತ್ವವನ್ನು ಕಲಿಯುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ವಿಷಯಗಳು ಬದಲಾಗುತ್ತವೆ ಎಂದು ಭಾವಿಸುವುದರಿಂದ ಫಲಿತಾಂಶಗಳನ್ನು ರಚಿಸಲು ನೀವು ಚಲಿಸುತ್ತೀರಿ. ಸಣ್ಣ ಹೆಜ್ಜೆಗಳ ಮೂಲಕ ಬೆಳವಣಿಗೆ ಸ್ಥಿರವಾಗಿ ನಡೆಯುತ್ತದೆ. ಇಬ್ಬರು ಹೊಸ ಜನರನ್ನು ಕರೆ ಮಾಡಿ, ಹಳೆಯ ನಿರೀಕ್ಷೆಗಳೊಂದಿಗೆ ಅನುಸರಿಸಿ. ಒಂದು ಉತ್ಪನ್ನ ಕಥೆಯನ್ನು ಹಂಚಿಕೊಳ್ಳಿ. ಆನ್ಲೈನ್ನಲ್ಲಿ ಒಂದು ಮೌಲ್ಯ ಆಧಾರಿತ ಸಂದೇಶವನ್ನು ಪೋಸ್ಟ್ ಮಾಡಿ. ಒಂದು ತಂಡದ ಸದಸ್ಯರಿಗೆ ಮಾರ್ಗದರ್ಶನ ನೀಡಿ. ಈ ಸಣ್ಣ ಕ್ರಿಯೆಗಳು ಪ್ರತಿದಿನ ಪುನರಾವರ್ತಿತವಾಗಿ ವೇಗವನ್ನು ಸೃಷ್ಟಿಸುತ್ತವೆ. ಸ್ಥಿರತೆಯು ಪ್ರತಿಭೆಯನ್ನು ಮೀರಿಸುತ್ತದೆ. ಸವಾಲುಗಳು ಮೋದಿಕೇರ್ನ ಭಾಗವಾಗಿದೆ. ನಿರೀಕ್ಷೆಗಳು ತಿರಸ್ಕರಿಸುತ್ತವೆ. ತಂಡದ ಸದಸ್ಯರು ತೊರೆಯುತ್ತಾರೆ. ಯೋಜನೆಗಳು ವಿಫಲಗೊಳ್ಳುತ್ತವೆ. ನಕಾರಾತ್ಮಕ ಚಿಂತನೆಯ ಬದಲು ಪರಿಹಾರಗಳನ್ನು ಹುಡುಕಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡಿ. ನಿಮ್ಮನ್ನು ಕೇಳಿಕೊಳ್ಳಿ: ನಾನು ಏನು ಸುಧಾರಿಸಬಹುದು? ನಾನು ಮುಂದೆ ಏನು ಪ್ರಯತ್ನಿಸಬಹುದು? ಸಕಾರಾತ್ಮಕ, ಶಾಂತ ವಿತರಕರು ಜನರನ್ನು ಆಕರ್ಷಿಸುತ್ತಾರೆ. ಒತ್ತಡ ಅಥವಾ ಭಯಭೀತರಾದ ವಿತರಕರು ಜನರನ್ನು ದೂರ ತಳ್ಳುತ್ತಾರೆ. ಈ ವ್ಯವಹಾರವು ಕಲಿಯುವರಿಗೆ ಪ್ರತಿಫಲ ನೀಡುತ್ತದೆ. ಸಭೆಗಳು, ತರಬೇತಿಗಳು, ವೆಬಿನಾರ್ಗಳು, ಸಮಾವೇಶಗಳು ಮತ್ತು ತಂಡದ ಕರೆಗಳಿಗೆ ಹಾಜರಾಗಿ. ನೀವು ಕಲಿತದ್ದನ್ನು ಕಾರ್ಯಗತಗೊಳಿಸಿ. ತರಬೇತಿ ನೀಡಲು ಸಿದ್ಧರಾಗಿರಿ. ನೀವು ಮಾರ್ಗದರ್ಶನಕ್ಕೆ ಮುಕ್ತರಾಗಿರುವಾಗ ಎಲ್ಲವೂ ಈಗಾಗಲೇ ತಿಳಿದಿದೆ ಎಂದು ಭಾವಿಸುವರಿಗಿಂತ ವೇಗವಾಗಿ ನೀವು ಬೆಳೆಯುತ್ತೀರಿ. ನಿಮ್ಮ ತಂಡವೇ ನಿಮ್ಮ ಶಕ್ತಿ. ಅವರನ್ನು ಬೆಂಬಲಿಸಿ, ಅವರನ್ನು ಪ್ರಶಂಸಿಸಿ, ಅವರಿಗೆ ಮಾರ್ಗದರ್ಶನ ನೀಡಿ. ಸಣ್ಣ ಗೆಲುವುಗಳನ್ನು ಆಚರಿಸಿ. ಜನರು ಮೌಲ್ಯಯುತವೆಂದು ಭಾವಿಸಿದಾಗ ಅವರು ನಿಮ್ಮೊಂದಿಗೆ ಇರುತ್ತಾರೆ ಮತ್ತು ನಿಮ್ಮೊಂದಿಗೆ ಬೆಳೆಯುತ್ತಾರೆ. ನಾಯಕತ್ವವು ನಿಯಂತ್ರಣದ ಬಗ್ಗೆ ಅಲ್ಲ, ಇದು ಇತರರು ಆತ್ಮವಿಶ್ವಾಸ, ಸ್ವತಂತ್ರ ವಿತರಕರಾಗಲು ಸಹಾಯ ಮಾಡುವ ಬಗ್ಗೆ. ನಿಮ್ಮ ಭಾವನೆಗಳು ನಿಮ್ಮ ಶಕ್ತಿಯನ್ನು ನಿರ್ಧರಿಸುತ್ತವೆ ಮತ್ತು ನಿಮ್ಮ ಶಕ್ತಿಯು ನಿಮ್ಮ ಫಲಿತಾಂಶಗಳನ್ನು ನಿರ್ಧರಿಸುತ್ತದೆ. ಸ್ಥಿರವಾಗಿರಿ. ನೀವು ಕೋಪಗೊಂಡಾಗ, ದಣಿದಿರುವಾಗ ಅಥವಾ ನಿರುತ್ಸಾಹಗೊಂಡಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮರುಹೊಂದಿಸಲು ಕಲಿಯಿರಿ. ವಿರಾಮ ತೆಗೆದುಕೊಳ್ಳಿ, ಪ್ರತಿಬಿಂಬಿಸಿ ಮತ್ತು ಬಲವಾಗಿ ಹಿಂತಿರುಗಿ. ಬಲವಾದ ಉದ್ದೇಶ ಹೊಂದಿರುವ ಜನರು ಹೆಚ್ಚು ಕಾಲ ಉಳಿಯುತ್ತಾರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ನೀವು ಮೋದಿಕೇರನ್ನು ಏಕೆ ಪ್ರಾರಂಭಿಸಿದ್ದೀರಿ ಎಂದು ನಿಮ್ಮನ್ನು ಕೇಳಿಕೊಳ್ಳಿ. ಹೆಚ್ಚುವರಿ ಆದಾಯ, ಸ್ವಾತಂತ್ರ್ಯ, ಕುಟುಂಬದ ಅಗತ್ಯತೆಗಳು, ಜೀವನ ಶೈಲಿ,
ನಿಮ್ಮ ಉದ್ದೇಶವನ್ನು ಗೋಚರಿಸುವಂತೆ ಇಟ್ಟುಕೊಳ್ಳಿ. ಕಠಿಣ ದಿನಗಳಲ್ಲಿ ಉದ್ದೇಶವು ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಜನರು ನಂಬುವವರೊಂದಿಗೆ ಸೇರುತ್ತಾರೆ. ಪ್ರಾಮಾಣಿಕವಾಗಿ ಮಾತನಾಡಿ. ಅತಿಯಾಗಿ ಭರವಸೆ ನೀಡಬೇಡಿ. ನಿಮ್ಮ ನಿಜವಾದ ಪ್ರಯಾಣವನ್ನು ಹಂಚಿಕೊಳ್ಳಿ. ನಿಮ್ಮ ಹೋರಾಟಗಳು ಮತ್ತು ಪ್ರಗತಿಯನ್ನು ತೋರಿಸಿ. ದೃಢೀಕರಣವು ಗೌರವ ಮತ್ತು ದೀರ್ಘಾವಧಿಯ ಪಾಲುದಾರಿಕೆಯನ್ನು ಸೃಷ್ಟಿಸುತ್ತದೆ. ಮೋದಿ ಕೇರ್ನಲ್ಲಿ ನಿಮ್ಮ ದೊಡ್ಡ ಆಸ್ತಿ ಮನೋಭಾವ. ನೀವು ನಾಯಕನಂತೆ ಯೋಚಿಸಿದಾಗ, ಸ್ಥಿರವಾಗಿ ವರ್ತಿಸಿದಾಗ, ನಿರಂತರವಾಗಿ ಕಲಿತಾಗ ಮತ್ತು ಉದ್ದೇಶದಿಂದ ಕೆಲಸ ಮಾಡಿದಾಗ ನಿಮ್ಮ ಬೆಳವಣಿಗೆ ಊಹಿಸಬಹುದಾದಂತಾಗುತ್ತದೆ. ಬಲವಾದ ಮನೋಭಾವವನ್ನು ನಿರ್ಮಿಸಿ. ಮತ್ತು ಮೋದಿ ಕೇರ್ ಅವಕಾಶವು ಅನಿಯಮಿತವಾಗುತ್ತದೆ.